ಸರ್ ನೋಡಿ ನಮ್ಮರದ್ದು ಇದು ಒಂದು 100-150 ವರ್ಷ ಹಳೇದು. ನಮಗೆ ಕರೆಕ್ಟಾಗಿ ಗೊತ್ತಿಲ್ಲ, ನಾವು ಬುದ್ಧಿ ಕಂಡು ಹಿಂಗೆ ಇದೆ ಮರ. ಒಂದು 100 ವರ್ಷ ಅಂತೂ ಹಳೇದು. ಆ ಮರದ ಒಂದು ಹಣ್ಣು ಕಿತ್ಕೊ ಬರ್ತೀವಿ ರೀ ಸರ್, ತಿನ್ನೋಣ ನೋಡೋಣ ಹೆಂಗೈತೆ. ಬೆಜ್ಜ್ ಅಂದ್ಬಿಡ್ತದೆ ಸರ್, ಈಗ ಖಾಲಿ ಆಗಿದೆ, ಕಾಯಿಲ್ಲ. ನೀವು ಮುಂದೆ ಬರ್ಬೇಕು ಅಂತ ಮಾಡಿದೆ. ಹೌದು ಸರ್, ನಾವು ಒಂದು ಈಗಾಗಲೇ ಒಂದು 100-150 ಹಣ್ಣು ಕೊಟ್ಟಿದ್ದೀವಿ ಸರ್. ತೂಕ ಸರ್ kg 15 ರೂಪಾಯಿ. ಹಾಂ, ಕರೆಕ್ಟಾಗಿ ಕೂದು ಮಾಡ್ತೇನೆ ಅಂದರೆ ಈ ಮರದ ಒಂದು 60-70 ಸಾವಿರ ಸಂಪಾದನೆ ಮಾಡ್ಬೋದು ಸರ್, ಮ್ಯಾಕ್ಸಿಮಮ್ ಮಾಡ್ಬೋದು ಸರ್. ಈಗ ಹಣ್ಣು ಕೀಳ್ತೀನಿ ನೋಡಿ ಸರ್, ಎಷ್ಟಿರ್ತದೆ ನೋಡಿ ಸರ್ ಒಂದು ಹಣ್ಣಲ್ಲಿ. ಒಂದು ಹಣ್ಣು ಆಗ್ಬಿಟ್ಟು ಅಕ್ಕಿ ತಿಂದ್ಬಿಟ್ಟೈತೆ ಸರ್. ನೋಡಿ ಸರ್, ಅದು ಇಲ್ಲ ಆಗಿಲ್ಲ ಸರ್, ಇನ್ನು 2-3 ದಿನ ಬೇಕು ಸರ್. ಇದು ಕಾಯಿ ಚೆನ್ನಾಗಿ ಬಲ್ತಿದೆ, ಬೇಗ ಆಗ್ಬಿಡ್ತದೆ. ನಮ್ಮ ಹಸುಗಳಿಗೆ ಡೈಲಿ ಜಾಕ್ ಫ್ರೂಟ್ಸ ಇಂಥ ಹಣ್ಣುಗಳ ಬಿಡಿದ್ರೆ ಒಂದು ಸ್ವಲ್ಪ ಬಿಡಲ್ಲ ಅವು. ಈ ಸೀಸನ್ ಬಂದರೆ ಸರ್, ನಮ್ಮ ರೈತರು ಅಂತ ಒಂದು ಮರ ಇದ್ದರೆ ಒಂದು ಫ್ಯಾಮಿಲಿ ಬದುಕ್ಬೋದು ಸರ್, ಸಾಕ್ಬೋದು ಸರ್. ಅದು ಒಂದು ಮರ ಇದ್ದರೆ ಸರ್ ಒಬ್ಬ ಮನುಷ್ಯ ಆರಾಮಾಗಿ ಬದುಕ್ಬೋದು ಸರ್. ಒಂದು ವರ್ಷಕ್ಕೆ ಮ್ಯಾಕ್ಸಿಮಮ್ ಒಂದು 200-300 ಕಾಯಿ ಬಿಡ್ತದೆ. ಕಮ್ಮಿ ಅಂದರೆ ಒಂದು ಕಾಯಿಲೆ ಒಂದು 200 ತೊಳೆ ಮೇಲೆ ಇರ್ತದೆ ಸರ್. ಇಷ್ಟರಲ್ಲಿ ಇಷ್ಟಿದೆ ಸರ್, ಕಮ್ಮಿ ಅಂದರೆ 200 ಇರ್ತದೆ ಸರ್. ಎಷ್ಟರಲ್ಲ 2, 4, 6, 8, 10, 12, 14, 18, 20, 22, 26, 28, 30, ಒಂದು 40 ತೊಳೆ ಇದೆ ಸರ್ ಇಷ್ಟರಲ್ಲೇ. ಅದು ಹಣ್ಣು ಪೂರ್ತಿ ಹಣ್ಣು ಪೂರ್ತಿ ಇದ್ರೆ ಎಷ್ಟಿರುತ್ತೆ ಸರ್? ಅದು ಅಕ್ಕಿ ತಿಂದ್ಬಿಟ್ಟೈತೆ, ಹಿಂದೆ ಮಾತ್ರ ಕಟ್ ಮಾಡಿರೋದು. ಒಳ್ಳೆ ತುಂಬ ಚೆನ್ನಾಗಿದೆ ಸರ್. ಈ ಥರದೊಂದು ಮರ ಇದ್ರೆ ಗ್ಯಾರಂಟಿ ಬದುಕ್ಬೋದು ಸರ್ ಒಬ್ಬ ರೈತ ಸಸ್ಟೈನ್ ಆಗ್ಬೋದು. ಹೌದು ಸರ್, ವರ್ಷಕ್ಕೆ 150 ಕಾಯಿಗಳಂತೂ ಕಮ್ಮಿ ಇಲ್ಲ. ಕಾಯಿ 150 ಕಮ್ಮಿ ಸರ್, ತುಂಬ ಕಮ್ಮಿ. ಅದು ಒಂದು 200-300 ಕಾಯಿ ಮೇಲೆ ಬಿಡ್ತದೆ. ಈ ಗಿಡದಲ್ಲಿ ಈಗಲೂ ಒಂದು 60 ಕಾಯಿ ಮೇಲೆ ಇದೆ ಸರ್. ಲೆಕ್ಕಗಳಿಲ್ಲ, 2, 4, 6, 8 ಹಿಂಗೆ ಲೆಕ್ಕಕೊಂಡ್ರು ಹೊಸಿದೆಯಾ ಅಲ್ಲಿಂದಿದೆ. ಆ ತೊಂಪೆಲೆ ಇದೆ. ಆಯಿತು, ಒಂದು 200 ಜಾಸ್ತಿ ಬಿಡುತ್ತೆ ಸರ್, 200-250 ಜಾಸ್ತಿ ಬಿಡುತ್ತೆ ಸರ್. ಒಂದು ಹಣ್ಣನ್ನ ಮಾರ್ಕೆಟಲ್ಲಿ ಕೇಳಿದ್ರೆ 300 ರೂಪಾಯಿ 400 ರೂಪಾಯಿ ಅಂತಾರೆ ಬೆಂಗಳೂರಲ್ಲಿ. ಹೌದು ಸರ್, ಮಂಡ್ಯದಲ್ಲೂ ಕೂಡ 300 ರೂಪಾಯಿ 150-200 ರೂಪಾಯಿ ಕಮ್ಮಿ ಅಂತೂ ಕೊಡೋದಿಲ್ಲ. ನಾವು kg 15 ರೂಪಾಯಿ ಕೊಡ್ತೀವಿ ಸರ್. ಇದು kg 15. ಮತ್ತು ಸುಮ್ಮನೆ kg 15 ಅಂತ ಇಟ್ಕೊಂಡ್ರು 250 ಕಾಯಿಗಳು ಎಷ್ಟು kg ಬರುತ್ತೆ? ಒಂದು ಕಾಯಿ ಸರ್, ಮೊದಲು ಬರುವಂಥ ಕಾಯಿಗಳು 10-15 kgವರೆಗೂ ಬರುತ್ತೆ. ಲಾಸ್ಟ್ ಕಾಯಿಗಳು ಒಂದು 4-5 kgವರೆಗೂ ಬರುತ್ತೆ. ಒಂದು ಅವರೇಜ್ ತಗೊಂಡು 8 kg, 7-8 kg ಅಂದ್ರೂ 100 kg 800, 1 ಟನ್ 600 kg ಕಾಯಿ ಬರ್ತದೆ ಸರ್. ಒಂದು 100 ಕಾಯಿಗೆ 8 kg ಅಂತ ಲೆಕ್ಕಕೊಂಡ್ರು 800 kg. ವಿತ್ 200 ಕಾಯಿಗೆ ಲೆಕ್ಕಂಡ್ರು 1 ಟನ್ 600 kg ಕಾಯಿ ಬರ್ತದೆ ಸರ್. 15 ರೂಪಾಯಿ ಹಾಕೊಂಡ್ರೆ ಒಂದು 15 + 800, 8,200, 15, ಒಂದು 12, ಒಂದು 27,000 ರೂಪಾಯಿವರೆಗೂ ದುಡ್ಡಾಗುತ್ತೆ ಸರ್. kg ಲೆಕ್ಕದಲ್ಲೇ ನಾನು ಹಿಂಗೆ ಮಾರ್ಕೊಂಡ್ರು ಒಂದು 25,000-30,000 ರೂಪಾಯಿ ಈ ಮರದಿಂದ ಬರುತ್ತೆ ಸರ್. ಓಕೆ, ಪೀಸ್ಗೆ 200-200 ಅಂತ ಹಾಕಿದ್ರು ಒಂದೊಂದು ಹಣ್ಣಿಗೆ 150-200 ಅಂತ ಮಾರಿದ್ರು ತುಂಬ ದುಡ್ಡಾಗುತ್ತೆ. ಹೌದು ಸರ್, ಅಂದರೆ ಈ ಥರದೊಂದು ಮರ ಇರಬೇಕು. ಹೌದು ಸರ್, ನಮ್ಮ ತಾತನ ಮುತ್ತಾತನೂ ಈ ಥರದೊಂದು ಮರ ಹಾಕಿರ್ಬೇಕು, ಗಿಡ ಹಾಕಿ. ಹೌದು ಸರ್, ಇದು ಸಾಧ್ಯ. ಒಂದು 7-8 ಕುಂಟೆಲ್ಲ ಇದೆ ಸರ್. ನೋಡಿ ಸುತ್ತ ನೋಡಿ ಪ್ರದೇಶ ನೋಡಿ ಎಷ್ಟು ಐತೆ ಮರ. ಈ ಕಡೆ ಒಂದು 2 ರಪ್ಪ, ಆ ಕಡೆ ಒಂದು ಬಾಗೆ ಮರ ಕಡಿವಾಗ ಮುರಿದೋಗ್ಬಿಡ್ತು, ಅಲ್ಲಿವರೆಗೂ ಇತ್ತು ಮರ. ತೋಟಕ್ಕೆ ಈ ರೀತಿಯಾದ ಒಂದು ಮರ ಅತ್ಯವಶ್ಯಕ. ಹೌದು ಸರ್, ಇವತ್ತು ನೋಡಿದ್ರೆ ಬಟರ್ ಫ್ರೂಟು, ಮುಂದೆ ಇವೆಲ್ಲ ನಮ್ಮ ಮರಗಳೆಲ್ಲ ನಮ್ಮ ತಂದೆಯವ್ರು ಹಾಕಿದಂಥ ತೆಂಗು ಮರಗಳು. ಈ ಫಂಕ್ಷನ್ ಏನೂ ಹಾಕಿರಲಿಲ್ಲ ಸರ್. ಆಗ ನಾವು ತೋಟಗಳು ಮಾಡಿದ್ಮೇಲೆ ಹಾಕೊಂಡು ನಾವು ಇದಕ್ಕೂ ಮೊದಲೆಲ್ಲ ಕಬ್ಬುಗಳು, ಭತ್ತ, ರಾಗಿ ಇದನ್ನೇ ಮಾಮೂಲಿ ಬೆಳೆಗಳನ್ನೇ ಬೆಳೀತಿದ್ದೋ. ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ಬಂದಮೇಲೆ ಇವೆಲ್ಲ ಮಾಡಿದ್ಮೇಲೆ ತೋಟಗಳು ಮಾಡ್ಕೊಂಡಿದ್ದು. ಈ ಜಮೀನಲ್ಲೆಲ್ಲ ಮಧ್ಯದಲ್ಲಿ ಜೋಳ ಹಾಕಿದೆ ಸರ್. ಒಂದೆರಡು ಹಳ್ಳಿ ಕಾರು ಹಸುಗಳಿದೆ, ಹಸುಗಳಿಗಿಂತ ಮೇವು ಹಾಕೊಂಡಿದ್ದು.
ಮಧ್ಯೆ ಒಂದು ಕರಿಬೇವು ಹಾಕಿದ್ದೀವಿ. ಇದಿದೆ ಕರಿಬೇವು ಕರಿಬೇವು ಹಾಕಿದ ಕಾನ್ಸೆಪ್ಟೇ ಒಂದು ಸರ್, ಸ್ಯಾಂಡಲ್ಗೆ ಅಪೋಸಿಟ್ ಬೆಳೆ ಕರಿಬೇವು. ಕರಿಬೇವು ಇರೋ ಜಾಗದಲ್ಲಿ ಸ್ಯಾಂಡಲ್ ತುಂಬ ಚೆನ್ನಾಗಿ ಬರುತ್ತೆ ಅಂದರು. ಹಾಗೆ ಕರಿಬೇವುಗಳು ಮಾಡಿಸಿದೆ ಸರ್. ಕೆಳಗಡೆ ಒಂದು ತೋಟದಲ್ಲಿ ಇದೆ, ಅದಕ್ಕೆ ನರ್ಸರಿ ಮಾಡಿದೆ, ಕರಿಬೇವು ನರ್ಸರಿನ. ಅಲ್ಲಿ ಸ್ಯಾಂಡಲ್ ತುಂಬ ಚೆನ್ನಾಗಿ ಬಂದಿದೆ. ಆ ಥರ ಮಾಡಿದ್ದೀವಿ. ಇದೆಲ್ಲ ಆಂಧ್ರದ ಸರ್. ಇದು ಅಲ್ಲಿಂದಲೇ ಬೀಜ ತರಿಸ್ಬಿಟ್ಟು ನರ್ಸರಿ ಮಾಡಿ ಹಾಕ್ಸಿದ ಗಿಡ ಸರ್. ನಾವೇನು ಇದನ್ನು ಜಾಸ್ತಿ ಕಟ್ ಮಾಡೋಕ್ಕೆ ಹೋಗಲ್ಲ. ರೈಟ್ ಇದ್ದಾಗ ಅವರೇ ಬಂದು ಕಟ್ ಮಾಡ್ಕೊತಾರೆ. ರೈಟ್ ಇಲ್ಲ ಅಂದರೆ ಡೆಡ್ಡಾಗಿ ಬೆಳೀತಾ ಇರ್ತದೆ ಅಷ್ಟೇ ಸರ್. ಈಗ ಇದು ಮಾರಾಟ ಮಾಡ್ತೀವಿ ಸರ್. ಕೆಜಿ 30 ರೂಪಾಯಿ. ಸ್ಪಾಟಿಗೆ ಬಂದು CC ಅವರೇ ಕುಯ್ಕೋತವ್ರೆ. ಕೊಡ್ತಾಯಿದ್ದೀನಿ ಸರ್ ಇದನ್ನು. ಸರಿ, ನಿಮ್ಮ ತೋಟಕ್ಕೆಲ್ಲ ನೀರು ಹೆಂಗೆ ಹಾಕ್ತೀರಿ? ಇಲ್ಲ ಸರ್, ನಾವು ಡ್ರಿಪ್ಗಳು ಮಾಡಿದ್ದೋ ಎಲ್ಲ. ನಮ್ಮ ಕೌಲಿ ನೀರು, ಬೋರ್ ನೀರುಗಳಾದ್ರೆ ಡ್ರಿಪ್ಪೆಲ್ಲ ಕಟ್ಕೋತಿದ್ರಿಂದ ಡ್ರಿಪ್ ಪೈಪ್ಗಳನ್ನ ತಗ ಫೆನ್ಷನ್ಗೆ ಹಾಕೋಬಿಟ್ಟಿದ್ದೀವಿ. ಸುಮ್ಮನೆ ಎಲ್ಲ ನೀರಾವರಿ ಸರ್. 2 ಬೋರ್ ಇದೆ. ನೀರು ಐಸು ನೀರು ಮಾಡಿದ್ದೀವಿ ಸರ್. ನಮ್ಮ ಫ್ಯೂಚರ್ ಪ್ಲ್ಯಾನು ಸ್ಪ್ರಿಂಕ್ಲರ್ ಮಾಡಬೇಕು ಅಂತಿದ್ವಿ ಸರ್. ಭೂಮಿಗೆ PVC ಪೈಪ್ ಉತ್ತಿಸಿ ಒಂದು 10 ಅಡಿ ಹೈಟ್ಗೆ ಎತ್ತಿಸ್ಬಿಟ್ಟು ಗಿಡದ ಮೇಲೆ ನೀರು ಬೀಳಂಗೆ ಸ್ಪ್ರಿಂಕ್ಲರ್ ಮಾಡಬೇಕು ಅನ್ನೋ ಒಂದು ಪ್ಲ್ಯಾನ್ ಇದೆ. ಸ್ವಲ್ಪ ನೆಕ್ಸ್ಟ್ ಮಾಡೋಣ ಅಂದ್ಬಿಟ್ಟು ಸುಮ್ಮನೆ ಆಗಿದ್ದೀನಿ ಸರ್. ಈಗ ಸದ್ಯಕ್ಕೆಲ್ಲ ಐಸು ನೀರೇ ಸರ್ ಇವೆಲ್ಲ. ಗಿಡದ ಮೇಲೆ ನೀರು ಬೀಳೋ ಥರ ಮಾಡಿದ್ರೆ ಗಿಡಗಳ ಏನೂ ಆಗಲ್ಲ ಸರ್. ಗಿಡದ ಮೇಲೆ ನೀರು ಬೀಳೋದ್ರಿಂದ ಗಿಡದಲ್ಲಿ ಇರುವಂಥ ಸಾರಜನಕ ಸಿಗ್ತದೆ ಗಿಡಕ್ಕೆ. ಒಂದು. ಎರಡನೇ ಆಪ್ಷನ್ನು, ಗಿಡದಲ್ಲಿ ಯಾವುದೇ ತ್ರಿಪ್ಸು ಮೆಣಸು ರೋಗಗಳಿದ್ರು, ಜೋನಿ ಫಂಗಸ್ ಇದ್ರೂ ನೀರಲ್ಲಿ ಬಿದ್ದೋಗ್ಬಿಡ್ತದೆ. ಗಿಡಗಳು ಫ್ರೆಶ್ ಆಗಿರ್ತವೆ. ತುಂಬ ಚೆನ್ನಾಗಾಗುತ್ತೆ ಅನ್ನೋ ನಮ್ಮ ಕಾನ್ಸೆಪ್ಟ್ ಸರ್. ನೀವು ಹೇಳ್ತಿರೋದು 40 ಫೀಟ್ ಜೆಟ್ಟು ಗೊತ್ತು ನನಗೆ. ಅದು ನೀವು ಹೊಡೆದ್ರೆ ರಫ್ ಅಂತ ಹೊಡೆಯುತ್ತೆ. ಹೌದು ಸರ್. ಗಿಡಕ್ಕೆ ಏಟಾಗಲ್ವ ಅಂತ ಆಗ? ಇಲ್ಲಿ ಸಣ್ಣ ಗಿಡಗಳು ಯಾವುದು ಇಲ್ವ ಸರ್ ಅಂತ ಏಟಾಗುವಂಥ ಗಿಡಗಳು. ಬಟರ್ ಫ್ರೂಟ್ಗಳು ಇವೆಲ್ಲ ಸ್ವಲ್ಪ ಕಲ್ಚಿಟ್ರಿದೆ ಭೂಮಿನಲ್ಲೇ. ಕಲ್ಲಿರುವಂಥ ಭೂಮಿಯಲ್ಲಿ ಬಟರ್ ಫ್ರೂಟ್ ಆಗಲ್ಲ ಸರ್. ನೋಡಿ, ಇದೇ ಸಾಕ್ಷಿ. ಆ ಕಡೆ ಎಷ್ಟು ತುಂಬ ಚೆನ್ನಾಗಿತ್ತು, ಇಲ್ಲಿ ಯಾವ ಥರ ಆಗಿದೆ ಗಿಡ ನೋಡಿ ಸರ್. ಕಲ್ಲಿರುವಂಥ ಜಾಗದಲ್ಲಿ ಬಟರ್ ಫ್ರೂಟ್ ಕೂರಲ್ಲ. ಬಟರ್ ಫ್ರೂಟ್ಗೆ ಯಾವತ್ತೂ ಭೂಮಿ ಸಾಫ್ಟಾಗಿರಬೇಕು, ತೇವಾಂಶ ಕಾಪಾಡಬೇಕು. ಹಂಗಂತೇಳಿ ನೀರು ಜಾಸ್ತಿ ಆದರೂ ಗಿಡ ನಿಲ್ಲಲ್ಲ ಸರ್, ಶೀತ ಆದ್ರೂ. ಆ ಥರ ಇರುವಂಥ ಜಾಗ ತುಂಬ ಚೆನ್ನಾಗಿ ಬರುತ್ತೆ ಸರ್ ಬಟರ್ ಫ್ರೂಟ್. ನಾವು ಕಂಟಿನ್ಯೂಸ್ ಆಗಿ ಹಾಕಿದ್ರೆ ಈ ಕಡೆ ಭಾಗದಲ್ಲಿ ಬಟರ್ ಫ್ರೂಟ್ ಅಂತ ಚೆನ್ನಾಗಿ ಬಂದಿಲ್ಲ ಸರ್. ಕಾಯಿಗಳು ಡ್ರಾಪ್ ಆಗುತ್ತೆ, ಎಲೆ ಡ್ರಾಪ್ ಆಗುತ್ತೆ. ಸ್ವಲ್ಪ ನೀರೇನೋ ಕಮ್ಮಿ ಆಯಿತು, ಬಿಸಿಲು ಜಾಸ್ತಿ ಆಯಿತು ಅಂದರೆ ಗಿಡನೇ ಒಣಗೋಗ್ಬಿಡ್ತವೆ, ಬೇಗ ಹೋಗ್ಬಿಡ್ತವೆ ಸರ್ ಅದು. ಮತ್ತು ಈ ತೆಂಗೆಲ್ಲ ಹಾಕೊಂಡು 7 ವರ್ಷ ಆಯಿತಾ? ಇವೆಲ್ಲ 7-8-10 ವರ್ಷದವೇ ಸರ್. ಅದು ಒಂದು 10 ವರ್ಷದಿಂದ ಈಚೆಗೆ ನಾವು ತೋಟಗಳು ಮಾಡಿರೋದು. ಅವಾಗ ಹಾಕಿರುವಂಥ ತೆಂಗುಗಳೇ ಸರ್ ಇವೆಲ್ಲ. ಒಂಬಾಳೆ ಬಂದಿಲ್ಲ ಸರ್ ಇವು. ಇವೆಲ್ಲ ಒಂದು 6 ವರ್ಷ ಸರ್. 6 ವರ್ಷ ಅಂದರೆ ಗಿಡಗಳು ಪಿಗ್ಗಿ ಬಿದ್ದವಕ್ಕೆಲ್ಲ ಹಾಕೊಂಡಿದ್ವಲ್ಲ. ಇದು 10 ವರ್ಷದ? ಹೌದು ಸರ್, 8-10 ವರ್ಷ. ಇದು ಸ್ಯಾಂಡಲ್ ಸರ್. ಇದೊಂದು 6 ವರ್ಷ ಆಗಿದೆ ಸರ್. 5-6 ವರ್ಷ ಆಗಿದೆ ಗಿಡ ಹಾಕ್ಸಿ. ತುಂಬ ಚೆನ್ನಾಗಿ ಬಂದಿದೆ. ಏನಿಲ್ಲ ಸರ್, ಈ ಥರ ಇದೆ ನೋಡಿ ಸರ್. ಎಷ್ಟಿದೆ ಗಿಡ? ಸ್ಯಾಂಡಲು ಒಂದು 600 ಗಿಡ ಹಾಕ್ಸಿದೆ ಸರ್. ಒಂದು 200-250 ಗಿಡ ಉಳಿದಿದೆ ಸರ್. ಈಗ ಆ ಕಡೆ ಈ ಕಡೆ ಎಲ್ಲ ಇರೋ ಗಿಡಗಳು ತುಂಬ ಇದಕ್ಕಿಂತ ತುಂಬ ಚೆನ್ನಾಗಿದೆ. ಈ ಥರ ಬಂದಿದೆ. ಜಮ್ನರ್ಲೆ ಕಾಫಿ ಎಲ್ಲ 6 ಮಂತ್ಸ್ ಗಿಡ ಸರ್. ಇದು 6 ಮಂತ್ಸ್ 7 ಮಂತ್ಸು. ಅದು ಚಂದ್ರಗಿರಿ ಸರ್. ಇದು ಕಾಫಿ. ಇದು 7 ಮಂತ್ಸ್ ಆಗಿದೆ ಗಿಡಗಳು. ಜೇನು ಪೆಟ್ಟಿಗೆ ಇಟ್ಟಿದ್ವಿ ಸರ್. ಇದು ಒಂದೆರಡು ಸರ್ ತುಪ್ಪ ತೆಗೆದಿದ್ದೀವಿ. ಈಗ ಮತ್ತೆ ಇಟ್ಟಿದ್ದೀವಿ, ಬರ್ತಾಯಿದೆ ಸರ್. 1-2 ಬಾಕ್ಸ್ ಇಟ್ಟಿದ್ದೀವಿ. ನೆಕ್ಸ್ಟು ಎಕ್ಸ್ಟ್ರಾ ಮಾಡಬೇಕು ಅಂತ ಸ್ಯಾಂಪಲ್ ನೋಡ್ತಿದ್ದೀವಿ ಸರ್. ತುಂಬ ಚೆನ್ನಾಗಿದೆ ಸರ್ ತೋಟದಲ್ಲಿ ನೋಡಿ. ತುಂಬ ಆ್ಯಕ್ಟಿವ್ ಆಗಿದೆ ಹುಳ. ಚೆನ್ನಾಗಿ ತುಪ್ಪ ಕಟ್ತಾಯಿದೆ ಸರ್. ಜೇನುಣ ಚುಚ್ಚೋದು ಅದು ಇದು ಏನು ಮಾಡಲ್ಲ. ಬಂದರೆ ಉಫ್ ಅಂತ ರುವೆ ಅಷ್ಟೇ. ಉಫ್ ಅಂತ ರುಬೇಕಾ? ಆಗ ನಮ್ಮವರು ಅಂತ ಫೀಲ್ ಆಗುತ್ತೆ. ಈಗ ನಮ್ಮ ಕೂತ್ಕೊಬಿಡ್ತೀಗ ಕೈ ಮೇಲೆ ಆಗಿ ಬಿಡಿದ್ರೆ ಅದು ಕಚ್ಚುತ್ತೆ ಅಂತ ರುವಿದ್ರೆ ಅದೇ ಮುಂದೆ ಮೂವ್ ಆಗುತ್ತೆ ಸರ್. ಇದ್ರ ಜೊತೆಲಿ ಗಾಣನೂ ಮಾಡ್ಕೊಂಡು ಆಯಿಲ್ ಮೇಲೆ ಮಾಡ್ಕೊಂಡು ಎರಡೂ ಮಾಡ್ತಾಯಿದ್ದೀವಿ ಸರ್. ಈ ಹಣ್ಣು ತಿಂದರೆ ಹುಳಿ. ಗಿಡ ಕಿತ್ತಲೆ ಹಾಕಿ ಒಂದು 5-6 ವರ್ಷ ಆಯಿತು. ಇದು ನಾಟಿ ಕಿತ್ತಲೆ ಸರ್. ನಾವು ಹಿಂದೆ ಸ್ಕೂಲ್ ಹತ್ರ ತಿಂತಿದ್ವಲ್ಲ ಆ ಥರ ಕಿತ್ತಲೆ. ಸ್ವಲ್ಪ ಹುಳಿ ಬರ್ತದೆ. ಉಪ್ಪು ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರ್ತದೆ. ಇದು ಕೊಡು ಕಿತ್ತಲೆ ಸರ್. ಕಾಯಿ ಹಿಂಗಿರ್ತದೆ. ಇದಕ್ಕೆ ಸ್ಕೂಲ್ ಮುಂದೆ ಉಪ್ಪು ಉದುರಿಸಿ ಕೊಡ್ತಾರೆ ತಿನ್ನೋಕ್ಕೆ. ಹೌದು ಸರ್. ಆಗೆಲ್ಲ ನೋಡಿದ್ರೆ ಕಲರ್ ಹಿಂಗೈತೆ ನೋಡಿ. ಹಸಿರಿಗೆ ಇನ್ನೂ ಕಾಯಿ ಥರ ಐತೆ. ಹಣ್ಣು ಕಲರ್ ತುಂಬ ಚೆನ್ನಾಗಿರ್ತದೆ. ಕಲರಿಂಗ್ ಇದೆ. ಟೇಸ್ಟ್ ಚೆನ್ನಾಗಿರ್ತದೆ ಸರ್ ಇದು ತುಂಬ. ನೋಡಿ ಸರ್, ಸ್ವಲ್ಪ ತಿಂದು ನೋಡಿ ಸರ್. ನೀವು ಹೇಳ್ದಂಗೆ ಉಪ್ಪು ಹಾಕೊಂಡ್ರೆ ಸಖತ್. ಒಂದು ಚೂರು ಉಪ್ಪು ಹಾಕ್ಬಿಟ್ರೆ ಸರ್ ಇದು ತುಂಬ ಟೇಸ್ಟಾಗಿರ್ತದೆ ಸರ್. ಅದೇ ನಾಟಿ ಕಿತ್ತಲೆ ಇದು, ಕುಡುಗು ಕಿತ್ತಲೆ ಅಂದ್ಬಿಟ್ಟು. ಈಗ ನಾಗ್ಪುರ್ ಕಿತ್ತಲೆ ಒಂದು ಇದು ಮಾರ್ಕೆಟ್ ಡೌನ್ ಆಗಿತ್ತು. ಈಗ ಮತ್ತೆ ಇದು ಮಾರ್ಕೆಟ್ ಚೆನ್ನಾಗಿದೆ. ಕುಡುಗು ಕಿತ್ತಲೆ, ನಾಗ್ಪುರ್ ಕಿತ್ತಲೆ ಸ್ವೀಟ್ ಬರುತ್ತೆ ಸರ್ ತುಂಬ. ನಾಟಿ ಕಿತ್ತಲೆ ಲೈಟ್ ಹುಳಿ ಬರ್ತದೆ. ಒಂದು ಚಿಟಿಕೆ ಉಪ್ಪು ಹಾಕೊಂಡು ತಿಂದರೆ ತುಂಬ ಒಳ್ಳೆಯದು. ಈ ಹೆಲ್ತ್ಗೆ ತುಂಬ ಒಳ್ಳೆಯದು. ಅಂದರೆ ನೀವು ಅವಾಗ ಉಳುಮೆ ಮಾಡಿದ್ರೆ ಬ್ರಷ್ ಕಟ್ಟರೆ ಹೊಡೆಯೋಕ್ಕಾಗಲ್ಲ.
ಆ ವೈರಪ್ಗೆ ಸಣ್ಣ ಸಣ್ಣ ಮಣ್ಣು ಕಣ ಕಲ್ಲು ಆರ್ತವೆ. ಹೌದೌದು. ಆ ಕಾಲು ಗುಡಿಯೋದು, ಕಣ್ಣು ಗುಡಿಯೋದು, ಹೆಲ್ಮೆಟ್ ಹಾಕೊಂಡ್ರು ಹೆಲ್ಮೆಟ್ ಎಲ್ಲ ಬ್ಲ್ಯಾಕ್ ಆಗೋದು, ಇದೆಲ್ಲ ಸಮಸ್ಯೆ ಆಗುತ್ತೆ. ಇದು ಪಾರ್ಕ್ ಟೈಪ್ ಆಗ್ಬಿಟ್ಟಿರೋದ್ರಿಂದ ಏನೂ ಆರಲ್ಲ ಜಾಸ್ತಿ, ಹೌದು. ಆರಾಮ್ ಹಿಡ್ಕೊ ಹೋಗ್ತಾ ಇರ್ತಾನೆ. ಇಲ್ದಿರೋದ್ರಿಂದ ಎಲ್ಲ ಮಣ್ಣು ನೆಲ ಉಳುಮೆ ಇಲ್ದ ನಾವು ಉಳುಮೆ ನಿಲ್ಲಿಸಿ 8-10 ವರ್ಷ ಆಯಿತು ಸರ್. ಮಧ್ಯ ಯಾವಾಗಲೂ ಒಂದು ಸರ್ ಉಳುಮೆ ಮಾಡಿಸ್ತೀವಿ. ಅಂದರೆ ಹಸುಗಳು ಮೇವಿಲ್ಲ ಪಾವಿಲ್ಲ ಅಂದರೆ ಯಾವ ಪಾತ್ರೆ ಡಿಸ್ಟೆನ್ಸ್ ಇರುತ್ತೆ ಆ ಬೆಡ್ ಉತ್ಕೊಂಡು ಸ್ವಲ್ಪ ಜೋಳ ಚಿಲ್ಕೊಬಿಡ್ತೀವಿ. ಹಸುಗಳು ಮೇವಿಗೆ ಅಷ್ಟೇ, ಇನ್ನೇನು ಆಲ್ಟರ್ನೇಟಿವ್ ಭೂಮಿ ಉಳಲ್ಲ ಸರ್. ನಿಮ್ಮಲ್ಲಿ ಫಸ್ಟ್ ಈಗ ಬಟರ್ ಫ್ರೂಟ್ ನೋಡ್ದು, ಇದು ಕಿತ್ಲೆ ಮೂಸಿಂಬೆ, ಇದು ಕಿತ್ಲೆ ಮೂಸಿಂಬೆ ಕರ್ಬೇವಿದೆ. ಕಿತ್ಲೆ ಮೂಸಿಂಬೆ ಯಾರೇ ಹಾಕಿದ್ರು ತೆಂಗಿನ ತೋಟದೊಳಗಂತೂ ಹಾಕ್ಬೇಡಿ. ನಾವು ಹೇಳೋದು ಏನಕ್ಕೆ, ತೆಂಗಿನ ಮರದ ಬ್ಲ್ಯಾಕ್ ಜೋನಿಗಳು ಇರ್ತಲ್ಲ ನೋಡಿ, ಕಾಯಿ ಎಲ್ಲ ಕ್ರಾಚಸ್ ಆಗ್ಬಿಡ್ತದೆ. ಇದು ಇವೆಲ್ಲ ಆ ರೀತಿ ಆಗ್ಬಿಡ್ತದೆ. ಅದು ಮಾರ್ಕೆಟಿಂಗ್ ಮಾಡೋಕ್ಕಾಗಲ್ಲ. ಮತ್ತೆ ಹೆಂಗೆ ಮಾರ್ಕೆಟ್ ಮಾಡ್ತಾಯಿದ್ದೀರಾ ನಾವು ಸದ್ಯ ಕಾಯಿ ಕೀಳ್ತಿಲ್ಲ ಸರ್, ಎಲ್ಲ ಕಟ್ ಮಾಡಿಸಿ ಈಗ ನೆಕ್ಸ್ಟ್ ಬೇವಿನೆಣ್ಣೆ ಹೊಡಿಸಿ ರೆಡಿ ಮಾಡಿಸ್ಬೇಕು ಅಂತ ಮಾಡಿದ್ದೀವಿ ಸರ್. ಇಲ್ಲಿವರೆಗೂ ಒಂದು ಸ್ಪ್ರೇನೂ ಕೊಟ್ಟಿಲ್ಲ. ಈಗ ಏನು ಬಂದಿದೆ ಅವೆಲ್ಲ ವೇಸ್ಟೇ ಸರ್, ಈಗ ಸದ್ಯಕ್ಕೆಲ್ಲ ವೇಸ್ಟೇ. ಮನೆ ಮಟ್ಟಕ್ಕೆ ಅಷ್ಟೇ ಕಿತ್ಕೊಂತೀರಾ? ಮನೆಗೇನೆ ತಿನ್ಕೋತೀವಿ ಕೊಟ್ಟಿದ್ವಿ. ನೆಕ್ಸ್ಟ್ ಈಗ ರೆಡಿ. ವರ್ಷನೂ ಮಾರಾಟ ಮಾಡಿಲ್ವಾ? ಸ್ಟಾರ್ಟಿಂಗ್ ವರ್ಷ ತುಂಬ ಚೆನ್ನಾಗಿ ಬಂತು, ತೆಂಗು ಕೆಳಕಿತ್ತು. ಬಟರ್ ಫ್ರೂಟ್ಸ್ ಕಿತ್ಲೆ ಮೂಸಿಂಬೆ ಚೆನ್ನಾಗಿ ಬಂತು. 30-40 ರೂಪಾಯಿ ಪೇಮೆಂಟು ದುಡ್ಡು ಆಗಿತ್ತು. ಎಲ್ಲಿ ಮಾರಾಟ ಮಾಡಿ? ಕೆಂಪಣ್ಣ ಅಂಗಡಿಲೇ ಕೊಟ್ಟಿದ್ದು. ಅದನ್ನು ಸೇಮ್ ಅಲ್ಲೇ ನಾವು ಆರ್ಗ್ಯಾನಿಕ್ ಶಾಪ್ಗಳು ಅಲ್ಲೇ ಕೊಡ್ತೀವಿ. ಹೊರಗಡೆ ಅಂಗಡಿಗಳು ಕೊಡ್ತಾಯಿಲ್ಲ, ಫ್ರೂಟ್ಸ್ ಅಂಗಡಿ ಕೊಡ್ತೀವಿ ಎಕ್ಸ್ಟ್ರಾ ಇದ್ದರೆ, ಅಲ್ಲೇ ಕೊಡ್ತೇವ್ರಿ ಸರ್. ಈಗ ಪರವಾಗಿಲ್ಲ, ನೀವು ಮಂಡ್ಯದಲ್ಲಿ ಇಷ್ಟು ಚೆನ್ನಾಗಿ ಕಿತ್ಲೆ ಮೂಸಂಬಿ ಬೆಳೆದು ತೋರಿಸಿದ್ದೀರಲ್ಲ. ಅಲ್ಲ ಗಿಡ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ನಾವು ತೆಂಗೊಳಗಾಕಿ ತಪ್ಪು ಮಾಡ್ಕೊಂಡಿದ್ವಿ ಅಷ್ಟೇ, ಇನ್ನೇನಿಲ್ಲ. ಪೆಪ್ಪರು ತುಂಬ ಚೆನ್ನಾಗಿದೆ. ಪೆಪ್ಪರು ಬಂದಾಗ ಬರಬೇಕಾಯ್ತು. ಈ ಪೆಪ್ಪರು ಕಟಾವಾಗಿದೆ, ತುಂಬ ಚೆನ್ನಾಗಿದೆ ಪೆಪ್ಪರು. ನಮ್ಮಲ್ಲಿ ಒಳ್ಳೆ ಚೆನ್ನಾಗಿ ಬಂತು ಅಂದರೆ ಒಂದು ಗಿಡದ 10 kg ಮೆಣಸು ಬರುತ್ತೆ ಸರ್. ಎಲ್ಲ ಸ್ಯಾಂಡಲ್ ಇದೆ, ಕಾಫಿ ಇದೆ. ನಮ್ಮದು SLC ಸರ್ ಅಷ್ಟೇ. ಬರೀ ನೀವು ಕೃಷಿ ಮಾಡಬೇಕು ಅಂತಲೇ ನೀವು? ಹೌದು ಸರ್, ಅವತ್ತು ಸಮಸ್ಯೆಗಳಿತ್ತು, ಅವತ್ತು ಕ್ಲಾಸ್ ಬಿಟ್ಟು ಮತ್ತೆ ಇದು ಮಾಡಿದೆ. ಕೃಷಿನೇ ಮಾಡ್ತಾಯಿದ್ದೀರ ಅವಾಗ? ಹೌದು ಸರ್. ನೀವೆಲ್ಲೂ ಬೇರೆ ಕಡೆ ಹೋಗಿ ಕೆಲಸ? ಇಲ್ಲ ಸರ್, ಎಲ್ಲೂ ಹೋಗಿಲ್ಲ ಸರ್. ಸ್ಟಾರ್ಟಿಂಗ್ ಎಲ್ಲ ಮಾಮೂಲಿ ಭತ್ತ, ಕಬ್ಬು, ಕೆಮಿಕಲ್ ಫಾರ್ಮಿಂಗು. ಆಮೇಲೆ ಇದು ನಮ್ಗೆ ಆಗಲ್ಲ ಅಂದ್ಬಿಟ್ಟು ಕೃಷಿ ತೋಟಕ್ಕೆ ಕನ್ವರ್ಟೆಡು. ಕೆಮಿಕಲ್ ಫಾರ್ಮಿಂಗಿಂದ ನೀವು ಆರ್ಗ್ಯಾನಿಕ್ ಕೃಷಿ? ಹೌದು, ಬಂದು ಆಲೆ 10 ವರ್ಷ ಆಯಿತು. ಎಷ್ಟು ಖುಷಿ ಸಿಕ್ತು ನಿಮಗೆ 2-3 ವರ್ಷ ಸ್ಟಾರ್ಟಿಂಗು? ಅದು ತುಂಬ ಸ್ಟ್ರಗಲ್ ಇತ್ತು ಸರ್. ಆಗ ಯಾವುದೇ ರೀತಿ ಇನ್ಕಮ್ ಇಲ್ಲ, ಎಲ್ಲ ಗಿಡಗಳು ಹಾಕಿದ್ದೀವಿ, ಇನ್ವೆಸ್ಟ್ಮೆಂಟ್ಗಳು ಜಾಸ್ತಿ, ತೋಟಗಳ ಮೇಂಟೆನೆನ್ಸು, ಆದಾಯಗಳಿಲ್ಲ. ಆಮೇಲೆ ಈಗ ಒಂದು 2 ವರ್ಷದಿಂದ ಪರವಾಗಿಲ್ಲ ಸರ್, ಎಲ್ಲ ಹಾಕಿರೋ ಗಿಡಗಳೆಲ್ಲ ಈಡು ಬಂದಿದೆ. ಈಗ ಈ ಗಿಡಗಳಿದೆಯಲ್ಲ ಸರ್, ಒಂದು ಗಿಡ ಮ್ಯಾಕ್ಸಿಮಮ್ 10 kg ಮೆಣಸು ಸಿಗುತ್ತೆ ಸರ್. ಪೆಪ್ಪರು ಸಿಲ್ವರ್ ಮಾರ್ಕ್ ಕಪ್ಸಿದ್ದೀವಿ. ಸಿಲ್ವರು ಟೀ ಎರಡು ಅಕ್ಕಪಕ್ಕನೇ ಇದೆ. ಸಿಲ್ವರು ಟೀ ಎಲ್ಲಿ ಕಪ್ಸಿದ್ದೀವಿ ಸರ್. ಆ ಕಡೆ ಒಂದು 40 ಗಿಡ ಇದೆ, ಎಲ್ಲ ಮೆಣಸಿದೆ ಸರ್ ಅಲ್ಲೇ. ನನಗೆ ಸ್ಟಾರ್ಟಿಂಗ್ ಬೆಳೆ 2ನೇ ವರ್ಷದಲ್ಲಿ ಒಂದು ಕ್ವಿಂಟಲ್ ಪೆಪ್ಪರ್ ಆಗಿತ್ತು ಸರ್. 700 ರೂಪೀಸ್ ಹಿಂಗೆ ಇಲ್ಲೇ ಕೊಟ್ಟಿದ್ದೆ. 1 kg 700 ರೂಪಾಯಿ, 100 kg ಮೆಣಸು ಒಂದು 70 ಸಾವಿರ ರೂಪಾಯಿ ಆಗಿತ್ತು ಸರ್. ಈ ಸರನು ಬಂದಿತ್ತು, ಕಟ್ ಮಾಡೋದು, ಇನ್ನು ಸ್ವಲ್ಪ ಕಟ್ ಮಾಡೋಕೆ ಆಗಲೇ ಇಲ್ಲ, ಹಂಗೆ ಆಯಿತು. ಈ ಸರ್ ನೋಡೋಣ ಎಷ್ಟು ಬರುತ್ತೆ. ಈ ಸರ್ ಒಂದು 2 ಕ್ವಿಂಟಲ್ ಸಿಗ್ಬೋದು ಅಂತ ನಿರೀಕ್ಷೆ ಇಟ್ಕೊಂಡಿದ್ದೀವಿ, ಇನ್ನೂ ಬಂದಿಲ್ಲ, ನೋಡೋಣ. ಈಗ ತೋಟ ಇದ್ಮೇಲೆಲ್ಲ ಬಾಳೆ ಎದ್ರೊಳಗೆ ಸ್ವಲ್ಪ ಕಷ್ಟ ಆಗೋಯ್ತು. ಹೌದು ಸರ್, ನಾವು ಇನ್ನೇನು 2 ವರ್ಷಕ್ಕೆ ಒಂದು ಮನೆ ಬಂದರೂ ಏನು ವೇಸ್ಟ್ ಇಲ್ವಲ್ಲ ಸರ್, ಅದ್ರ ಪಾಡಿಗೆ ಅದಿರ್ತದಲ್ಲ, ಹಾಕ್ಸಿದ್ದೀವಿ. ತೋಟ ಕಟ್ಟುವಾಗ ಸ್ವಲ್ಪ ಸ್ಟ್ರಗಲ್ ಅನ್ಸುತ್ತೆ. ಹೌದು ಸರ್. ಯಾವುದೇ ಬೆಳೆ ಬಂದಾಗ ಅದನ್ನು ಕಿತ್ತು ಮಾರಾಟ ಮಾಡೋದೇ ದೊಡ್ಡ ಚಾಲೆಂಜು. ಹೌದು ಸರ್, ಮಾರಾಟ ಏನಿಲ್ಲ, ಮಾರ್ಕೆಟಿಂಗ್ ಆಗುತ್ತೆ. ಅದು ಮಾರ್ಕೆಟಿಂಗ್ ನೀವು ಹುಡ್ಕೊಂಡಿದ್ದೀರಾ? ಹೌದು, ಬೇರೆಯವರು ಹುಡ್ಕೊಂಡಿರ್ಬೇಕಲ್ಲ. ಸಾವಯವ ಬೆಳೆದೀವಿ ಅಂದಾಗ ಈಗೇನು ಮಂಡ್ಯದಲ್ಲಿ ಒಂದು ಸಾವಯವ ಸಂತೆ ಇದೆ, ಆರನಗರ ಒಂದಿದೆ, ಎಲ್ಲರೂ ಒಂದು ಕ್ರಿಯೇಟ್ ಮಾರ್ಕೋಬೋದು ಸರ್, ಏನು ಸಮಸ್ಯೆ ಇಲ್ಲ. ಅವಾಗ ಅವ್ರು ಹೇಳಿದ ರೇಟ್ಗೆ ನಾವು ಕೊಡುವಂಗಿಲ್ವಲ್ಲ, ನಾವು ಹೇಳಿದ ರೇಟ್ ಆಗುತ್ತಲ್ಲ. ರೈತ ಹಾಳಾಗಿರೋದಲ್ಲ ಸರ್, ಪ್ರತಿಯೊಂದಕ್ಕೂ ಅವ್ರು ಹೇಳಿದ ರೇಟೇ ಕೊಡ್ತೀವಿ. ಈಗ ನಾವು ಕೊಡುವಾಗಲೂ ಅವ್ರು ಹೇಳಿದ ರೇಟ್ಗೆ ಕೊಡ್ಬೇಕಲ್ಲ. ನೀವು ಬೆಳಿತಿದ್ರಲ್ಲ ಮಾಮೂಲಿ ಕಬ್ಬು ಗಿಬ್ಬು ಅದು ಇದು ಬೆಳಿತಿದ್ರಿ, ಮತ್ತೆ ಈ ದಲ್ಲಾಳಿಗಳು ಅವರು ಇವ್ರದ್ದು ಎಲ್ಲ ಗೊತ್ತಿತ್ತು ನಿಮಗೆ? ಹೌದು ಸರ್, ಅವರಿಂದ ನಾವು ಕೊಡಬೇಕು, ಮಾರಾಟ ಮಾಡಬೇಕು, ಅದೊಂದು ಕಾನ್ಸೆಪ್ಟ್ ಸರ್. ಮೈಂಡು ಹಿಂಗೆ, ಈಗ ಭತ್ತ ಬೆಳಿತೀವಿ, ದಲ್ಲಾಳಿಗೆ ತುಂಬಬೇಕು, ಅವ್ನು ತಗೊಂಡು ಅದು ಸೆಟಪ್ ಆಗ್ಬಿಟ್ಟಿದ್ದೀವಿ. ನಾವು ಅದನ್ನು ಅಕ್ಕಿ ಮಾಡಿಸೋಣ, ಒಳ್ಳೆ ರೀತಿಯಲ್ಲಿ 4 ಜನಕ್ಕೆ ಅಕ್ಕಿ ಕೊಡೋಣ, ಒಳ್ಳೆ ರೇಟಲ್ಲಿ ಅನ್ನೋದಿಲ್ಲ. ಇವತ್ತು ಒಂದು ಕ್ವಿಂಟಲ್ ಭತ್ತ 2,000 ರೂಪಾಯಿ ಇದೆ ಅಂದರೆ, ಒಂದು ಕ್ವಿಂಟಲ್ ಅಕ್ಕಿ 5,000 - 8,000 ರೂಪಾಯಿ ಇರ್ತದೆ. ಮ್ಯಾಕ್ಸಿಮಮ್ 50 ರೂಪಾಯಿ ಒಳಗಡೆ ಯಾವ ಅಕ್ಕಿ ಸಿಗುತ್ತೆ ಸರ್ ನಿಮಗೆ? 50 ರೂಪಾಯಿ ಒಳಗಡೆ ಯಾವ ಕೆಮಿಕಲ್ ಫಾರ್ಮಿಂಗ್ ಅಕ್ಕಿನೂ ಸಿಗೋಲ್ಲ. ನೀವು ಭತ್ತ ಎಷ್ಟು ಮಾರ್ತೀರಿ? 2,000 ರೂಪಾಯಿ ಮಾರ್ತೀರಿ, 65-70% ರೈಸ್ ಬರುತ್ತೆ ಸರ್. ಯಾಕೆ ಮಾಡಬಾರ್ದು? ಒಂದು ಕ್ವಿಂಟಲ್ ಅಕ್ಕಿನ ನೀವು ಮಾರ್ತು ಅಂದರೆ ಮ್ಯಾಕ್ಸಿಮಮ್ ನೀನು ಮಾರೋ ಭತ್ತಕ್ಕೂ ಅಲ್ಲಿಗೂ 1-1.5 ಸಾವಿರ ರೂಪಾಯಿ ಸಿಗುತ್ತೆ. ಒಬ್ಬ ರೈತ ಭತ್ತ ಬೆಳಿತಾನೆ, ಒಂದು ಎಕರೆಗೆ ಎಷ್ಟು ಬೆಳಿತಾನೆ? 20-25 ಕ್ವಿಂಟಲ್ ಭತ್ತ ಬೆಳಿತಾನೆ. 25 ಕ್ವಿಂಟಲ್ಗೆ ಒಂದು ಕ್ವಿಂಟಲ್ 400 ರೂಪಾಯಿ ದುಡ್ಡು ಸಿಗೋಲ್ಲ ಅವನಿಗೆ. ಎಲ್ಲ ಖರ್ಚು ಕಳೆದ್ರೆ, ಲೇಬರು, ನಾಟಿ ಖರ್ಚು ಎಲ್ಲ ಕಳೆದ್ರೆ 400 ರೂಪಾಯಿ ಒಂದು ಕ್ವಿಂಟಲ್ ಭತ್ತಕ್ಕೆ ಸಂಪಾದನೆ ಮಾಡ್ಬೋದೇನು ನನ್ನ ದೃಷ್ಟಿ ಪ್ರಕಾರ.
ಅದೇ ರೈಸ್ ಮಾಡಿ ಮಾರಿದ್ರೆ 1400 ರೂಪಾಯಿ ಸಂಪಾದನೆ ಮಾಡ್ಬೋದು. 400 ರೂಪಾಯಿಗೋಸ್ಕರ ಹಾರ್ಡ್ ವರ್ಕ್ ಮಾಡ್ತಾನೆ, 1000 ರೂಪಾಯಿಗೋಸ್ಕರ ಮಾರೋದೇ ಇಲ್ಲ, ಕೊಟ್ಬಿಡ್ತಾರೆ ಯಾರಿಗೂ. ಅದು ಮನೆಗೆ ತರೋಕ್ಕೆ ಜಾಗ ಟೈಮ್ ಇರೋಲ್ಲ ಅವ್ರಿಗೆ. ಆ ಥರ ರೈತರು ಆಗ್ಬಿಟ್ರೆ ಏನು ಮಾಡೋಕ್ಕಾಗಲ್ಲ ಸರ್. ಅವರೇ ಅದನ್ನು ಬೈ ಪ್ರಾಡಕ್ಟ್ ಆಗಿ ಮಾಡಿ ಮಾರಿದ್ರೆ ತುಂಬ ಇದೆ ಸರ್, ಪ್ರತಿ ಒಂದ್ರೂ ಲಾಭ ಇದೆ ಸರ್. ಅದನ್ನು ನಾವು ಬೆಳೆಯೋದೆಷ್ಟು ಇಂಪಾರ್ಟೆಂಟು, ಮಾರೋದು ಅದಕ್ಕಿಂತ 3 ಪಟ್ಟು ದೊಡ್ಡದು ಸರ್. ಅದು ಇಂಪಾರ್ಟೆಂಟ್ ಸರ್, ದೊಡ್ಡ ಕೆಲಸ. ಅದೊಂದೇ ಕೆಲಸ. ಯಾವುದು ಮಧ್ಯವರ್ತಿದಲ್ಲ. ಹೌದು ಸರ್, ನಾವು ಮಧ್ಯವರ್ತಿಯಿಂದನೇ ಅರ್ಧ ರೈತರು ಹಾಳಾಯ್ತವ್ರೆ, ಇನ್ನೊಂದು ಇವತ್ತಿನ ವ್ಯವಸ್ಥೆಗಳೆಲ್ಲ ಹಾಳಾಯ್ತವ್ರೆ ಅಷ್ಟೇ ಸರ್. ಕೃಷಿಕ ಬರೀ ಬೆಳೆಯೋದೊಂದೇ ನನ್ನ ಕೆಲಸ ಅಂತ ಅನ್ಕೊಂಡೆ ಹೋಗಿರೋ ಮಾಡೋದು ಬೇರೆ ಕೆಲಸ ಅನ್ಕೊಂಡವನು. ಹೌದು, ಅದು ಮೊದಲನೇ ಮೈಂಡಿಂದ ತೆಗೆದಾಕ್ಬೇಕು ಸರ್ ನಮ್ಮ ಜನ. ಹೌದು, ನಿಮ್ಮ ತೋಟ ನೋಡಿದ್ರಂತೂ ಫುಲ್ಲು ಇವಾಗ ಬಿಡಿ, ಇವಾಗ ಮೋಡ, ಬಿಸಿಲು ಟೈಮಲ್ಲಿ ಬಂದರೂ ಆರಾಮಾಗಿ ಕುತ್ಕೋಬೋದು. ಹೌದು ಸರ್, ಹೌದು ಸರ್. ಈ ಕೆಳಗಡೆ ಎಲ್ಲ ಸ್ಯಾಂಡಲ್ ಆ ಪಾತ್ರೆಯಲ್ಲಿ ಕರ್ಬೇವು ಹಾಕಿದ್ನಲ್ಲ, ಹೇಳದ್ನಲ್ಲ ಕರ್ಬೇವು ಮಧ್ಯೆ ಸ್ಯಾಂಡಲ್ ಚೆನ್ನಾಗಿ ಬರುತ್ತೆ ಅಂತ, ಅಲ್ಲಿ ಸ್ಯಾಂಡಲ್ ತೋರಿಸ್ತೀನಿ ಬನ್ನಿ, ಅದು ತುಂಬ ಚೆನ್ನಾಗಿದೆ. ಅದು ಸ್ವಂತ ಅನುಭವ. ಕರ್ಬೇವು ಹಾಕೋಬೇಕು ಅಂತ ಯಾಕೆ ಅನ್ನಿಸ್ತು? ಸ್ಯಾಂಡಲ್ ಫ್ಯೂಚರ್ಲಿ ಏನೋ ಬೇಕಲ್ಲ ಸರ್ ಬಂಡವಾಳ. ಅಲ್ಲ 20 ವರ್ಷ ಕಟಾವಾಗುತ್ತೆ ಅದು? ಇಲ್ಲ ಸರ್, ನಾವು ಹೇಳಿದಾಗ ಅದು 8 ವರ್ಷಕ್ಕೆ ಆಡು ಸ್ಟಾರ್ಟ್ ಆಗುತ್ತೆ. ಆಮೇಲೆ ನೀವು ಯಾವತ್ತು ಕಡಿದ್ರೂ ದುಡ್ಡೇ, ಅದೆಷ್ಟು ಆಡುವುಡ್ ಇರ್ತದೋ ಅದು ಹೊರ್ತಾಗ ದುಡ್ಡು. ಇವತ್ತೆಲ್ಲ ಒಂದು 1100 ರೂಪಾಯಿನೇ ಇರಬೇಕು ಆಡುವುಡ್ KG ರೈಟು ಪರ್ KGಗೆ. ನಿನ್ನ ಗಿಡ ಎಷ್ಟು ಆಡುವುಡ್ ಇರ್ತದೋ ಅಷ್ಟು ದುಡ್ಡು ಆಗುತ್ತೆ. ನೀವು ಎಷ್ಟು ವರ್ಷ ಸೇಫ್ಟಿ ಮಾಡ್ತೀಯ, ಎಷ್ಟು ವರ್ಷ ಬೆಳಿತೀಯ, ಅದ್ರ ಮೇಲೆ ಇಂಪಾರ್ಟೆಂಟ್ ಸರ್. ಒಂದು ಮರಲೇ ಇಷ್ಟ ಆಗುತ್ತೆ ಅಂತೇನು ಎಕ್ಸ್ಪೆಕ್ಟೇಷನ್ ಇಲ್ಲ. 10,000ನೂ ಆಗ್ಬೋದು, 10 ಲಕ್ಷನೂ ಆಗ್ಬೋದು. ನಿನ್ನ ಮರನ ಯಾವ ಥರ ಸಂಸ್ಕರಣೆ ಮಾಡ್ತೀಯ, ಎಷ್ಟು ವರ್ಷ ಸೇವ್ ಮಾಡ್ತೀಯ, ಎಷ್ಟು ಆಡುವುಡನ್ನು ಕಲೆಕ್ಟ್ ಮಾಡ್ತೀಯ ಅನ್ನೋದೇ ಇಂಪಾರ್ಟೆಂಟ್ ಸರ್ ಇಲ್ಲಿ. ಅಡಿಕೆ ಒಂದು 600 ಗಿಡ ನಡೆಸಿದ್ದೀನಿ ಸರ್. ಕೆಳಗಡೆ ಒಂದು ಪಾತಿಗೆ ಹಾಕ್ಸಿದ್ದೀನಿ. ಹಿಂಗೆ ಎಲ್ಲೆಲ್ಲಿ ಡಿಸ್ಟೆನ್ಸ್ ಇತ್ತಲ್ಲೆಲ್ಲ ಮಧ್ಯೆ ಎಲ್ಲ ಒಂದೊಂದು ಹಾಕ್ಸಿದ್ದೀನಿ ಸರ್. ಹೌದು ಸರ್. ಇವೆಲ್ಲ ದುಂಬಿ ಹುಳ ಹೇಳಿದ್ರಲ್ಲ ಸರ್, 1 2 3 ದೊಡ್ಡ ಮರನೇ ಹೋಗ್ಬಿಡ್ತು. ಅಲ್ಲೊಂದು 4 ಅದು ಹೋಗುತ್ತೆ, ಅದು ಹೊಡೆದ್ಬಿಟ್ಟಿದೆ. ಈ ಪಾತಿನ ಸುಮಾರು ಮರ ಹೋಗ್ಬಿಡ್ತು ಸರ್. ಅದಕ್ಕೆ ಟ್ರ್ಯಾಪ್ ತರೋದು ತಪ್ಪಿದ್ರೆ ಏನೋ ಬೇರೆ ಏನೋ ಇಲ್ಲ ಸರ್, ಬಿದ್ದಾಗ ಬೆಂಕಿ ಆಗ್ತಿದೆ ಅಷ್ಟೇ, ಬಿಟ್ಟಿದ್ದೀನಿ, ಇನ್ನೇನು ಮಾಡಿಲ್ಲ. ನೋಡಿ ಸರ್, ಇದು ಕರಿಬೇವು ಇದ್ದಂಥ ಜಾಗ. ಇದು ಕರಿಬೇವು ನರ್ಸರಿ ಮಾಡಿದೆ, ಸಸಿಗಳನ್ನ ತುಂಬ ಚೆನ್ನಾಗಿ ಬಂದಿದೆ ಸ್ಟ್ಯಾಂಡಲ್ಲಿ ಪಾತಿನಲ್ಲಿ. ಹೌದು ಸರ್, ಹಾಗಕ್ಕೆ ಅಂದ್ಬಿಟ್ಟು ಪಾತಿ ಫುಲ್ ನರ್ಸರಿ ಮಾಡಿದೆ. ಈಗಲೂ ಒಂದೊಂದು ಕರಿಬೇವು ಇದೆ ಅಲ್ಲಿ ದಿಣ್ಣೆ ಮೇಲೆ. ಯಾವ ರೀತಿ ಬದಲಾವಣೆ ಮಾಡ್ಬೋದು ಅಂತ ನೋಡ್ಕೊಂಡು ಮಾಡ್ತಾ ಇರ್ತೀವಿ ಸರ್ ಅಷ್ಟೇ. ಬದಲಾವಣೆ ಅನ್ನೋದು ಇದ್ದೇ ಇರುತ್ತೆ. ಬದಲಾವಣೆ ಹೌದು ಸರ್. ಒನ್ ಟೈಮ್ ತೋಟ ಕಟ್ಟೋದು ತೋಟ ಅಲ್ಲ ಸರ್, ಅದು ಕಮರ್ಷಿಯಲ್. ಅದು ಅದನ್ನ ಪ್ರತಿ ವರ್ಷನೂ ಕಟ್ತಾ ಇರ್ಬೇಕು ಸರ್. ಅದು ಬರ್ತಾ ಇರಬೇಕು, ಹೋಗ್ತಾ ಇರಬೇಕು, ಪುನರ್ಚೇತನ ಆಗ್ತಾ ಇರಬೇಕು. ಅದು ಈಗ ಇಲ್ಲಿ ಪ್ಲೇಸಸ್ ಇದೆ, ಯಾವ ಗಿಡ ನೆಡಬೇಕು, ಒಂದು ಗಿಡ ಆಗ್ತಾ ಇರಬೇಕು. ಇದ್ರ ಡಿಸ್ಟೆನ್ಸ್ ಜಾಸ್ತಿ ಇತ್ತು, ಹಸುಗಳು ಮೇವು ಬೇಕಾಗಿತ್ತು, ಮೇವು ಚಿಳ್ಕೊಂಡಿದ್ದೀನಿ ಅಷ್ಟೇ. ಇದೊಂದು ಪಾತಿ ಅದೊಂದು ಪಾತಿ ಉಳುಮೆ ಮಾಡಿದ್ದೀನಿ ಈ ವರ್ಷ ಎಲ್ಲ, ಇನ್ನು ಯಾವನು ಉಳುಮೆನೇ ಮಾಡಿಲ್ಲ. ಇವೆಲ್ಲ 7 months ಗಿಡ ಸರ್. ತುಂಬ ಚೆನ್ನಾಗಿ ಬಂದಿದೆ ಸರ್. ದಾಳಿಂಬೆ, ಚಕ್ಕೆ ಗಿಡ, ನಲ್ಲಿ, ಬೆಟ್ಟದ ನಲ್ಲಿ ಗಿಡ ಎಲ್ಲ ಹಾಕಿಸಿದ್ದೀನಿ ಸರ್. ನಾರ್ಮಲ್ನಲ್ಲಿ, ಬೆಟ್ಟದ ನಲ್ಲಿನೂ ಇದೆ. ಆ ಕಡೆ ಎಲ್ಲ ಹಾಕಿದ್ದೀನಿ 4-5 ಗಿಡನ. ಈಗ ಸರಿ ಬೇಸಿಗೆ ಸ್ವಲ್ಪ ನೀರು ಮೇಂಟೈನ್ ಆಗಲಿಲ್ಲ, ಗಿಡ ಈ ಥರ ಆಗ್ಬಿಟ್ಟಿದೆ. ಇದು ಬರೀ ಟೀಕ್ ನೆಟ್ಟಿದ್ದೀರಾ ಇಲ್ಲಿ? ಟೀಕು ಸರ್. ಎಷ್ಟಿದೆ ಮರಗಳಿಲ್ಲ? ಇಲ್ಲ ಒಂದು 40 ಗಿಡ ಇದೆ ಸರ್. ಒಂದೇ ಸಲ ಈ ರೀತಿ ಹಾಕೋದಕ್ಕೆ ಇದು ಒಂದು 20 ವರ್ಷ ಆಯಿತು ಸರ್. ಇದು ಟೀಕ್ ಹಾಕಿ ಏನೋ ಲೈಫ್ ಇನ್ವೆಸ್ಟ್ಮೆಂಟ್ಗಾಗಲಿ ಅಂದ್ಬಿಟ್ಟು ಒಂದ್ಸರಿ ಗುರು ಟೀಕರೆಲ್ಲ ಸಸಿಗಳನ್ನು ಇದು ಮಾಡೋಲ್ಲ, ಆ ಬ್ರಾಚಲ್ಲಿ ನಮ್ಮ ಭೂಮಿಲೂ ಇರಲಿ, ಇವ್ರು ಯಾರೋ ನಮ್ಮ ದುಡ್ಡು ತಗೋ ಬೆಳೆದ್ಬಿಟ್ಟು ನಮಗೆ ದುಡ್ಡು ಕೊಡ್ತೀವಿ ಅಂತ ಯಾವುದೋ ಕಂಪ್ನಿ ಮಾಡ್ತಾರೆ, ನಾಲ್ಕು ಬೆಳೆಬಾರ್ದು ಅಂದ್ಬಿಟ್ಟು 100 ಗಿಡ ಹಾಕ್ಸಿದೆ ಸರ್. ಅದರಲ್ಲಿ ಒಂದು ಸ್ವಲ್ಪ ಹೋಗ್ಬಿಟ್ಟಿತ್ತು, ಅದು ಹಂಗೆ ಇತ್ತು. ಈಗ ಅವಕ್ಕೇನೆ ಪೆಪ್ಪರ್ ಹಾಕಿದ್ದೀನಿ. ಒಂದು ಮರಲ್ಲೇ ಒಂದು ವರ್ಷಕ್ಕೆ 1,000 ರೂಪಾಯಿ ಮ್ಯಾಕ್ಸಿಮಮ್ ಪೆಪ್ಪರ್ಲಂತೂ ಸಂಪಾದನೆ ಮಾಡ್ತೀವಿ ಸರ್. ಕಮ್ಮಿ ಅಂದರೆ 40,000 ಬರುತ್ತೆ ಈ ಜಾಗದಿಂದ? ಬರುತ್ತೆ ಸರ್, ಮ್ಯಾಕ್ಸಿಮಮ್ ಬರುತ್ತೆ. ಒಂದು ಗಿಡದಲ್ಲಿ 1,000 ರೂಪಾಯಿ ಜಾಸ್ತಿ ಆಗುತ್ತೆ. ಯಾವ ವೆರೈಟಿ ಅದು ಪೆಪ್ಪರು? ಯಾವುದು ತಂದೆ ಸರ್? ಈಲ್ಡ್ ಚೆನ್ನಾಗಿದೆ. ಈಲ್ಡ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಸರ್. ಈಲ್ಡು ತುಂಬ ಚೆನ್ನಾಗಿದೆ. ಇದು ಬೆಟ್ಟದಲ್ಲಿ ಸರ್, ಇಲ್ಲಿದೆ ನೋಡಿ ಸರ್. ಎಲ್ಲ 7 months ಗಿಡನೇ ಇವು. ಅಡಿಕೆ ಹಾಕ್ಸ್ಬಿಟ್ಟು ಮೇವು ಚೆಲ್ಸಿದ್ದೀವಿ. ಅದು ಓದಿಯರ್ ಹಾಕ್ಸಿ. 4 ಎಕರೆ. ಹೌದು ಸರ್. ಕೃಷಿನಲ್ಲಿ ಆದಾಯ ಇದೆ. ನೀವು ಬೆಳೆಯೋದೆಷ್ಟು ಇಂಪಾರ್ಟೆಂಟೋ ಅದನ್ನು ಮಾರ್ಕೆಟಿಂಗ್ ಮಾಡೋದು ಅದಕ್ಕಿಂತ ದುಡ್ಡು ಇಂಪಾರ್ಟೆಂಟ್. ಅದನ್ನು ಮಾಡಬೇಕು. ನಮ್ಮ ಜನ ಮಾರ್ಕೆಟಿಂಗ್ ಮಾಡೋದು ಕಲಿಬೇಕು. ನಮ್ಮ ಆರ್ಗ್ಯಾನಿಕ್ ಶಾಪ್ಗಳಲ್ಲಿ ನಾವು ಆಯಿಲ್ಗಳು ಹಾಕೋದ್ರಿಂದ, ನಮ್ಮ ಎಣ್ಣೆಗಣ ಇರೋದ್ರಿಂದ ನಮ್ಮ ಕೃಷಿಗೂ ಅದಕ್ಕೂ ತುಂಬ ಲಿಂಕ್ ಇದೆ ಸರ್. ಎಣ್ಣೆಗಣ? ಹೌದು ಸರ್. ಈಗ ಕೊಬ್ಬರಿ ಕಾಯಿಗಳೆಲ್ಲ ನಮ್ಮ ಯೂಸ್ ಮಾಡ್ತೀವಿ ನಾವು. ಸಾವಯವ ಬೆಳೆದಂಥ ಕೊಬ್ಬರಿಲೇ ಎಣ್ಣೆ ತೆಗಿತಿದ್ದೀವಿ, ಕೊಬ್ಬರಿ ಎಣ್ಣೆನ.
ಇನ್ನು ಬಾಕಿದ ಮಾತ್ರ ಮಾರ್ಕೆಟಿಂಗ್ ಬೀಜ ತರ್ತೀವಿ, ಕಡಲೆಕಾಯಿ ಇವೆಲ್ಲ ತರಿಸಿ ಆಡಿಸಿ ನಾವು ಮಾರ್ಕೆಟಿಂಗ್ ಮಾಡ್ತೀವಿ. ನಮ್ಮ ವೇಸ್ಟೇಜ್ ಹಿಂಡಿಗಳೆಲ್ಲ ತೋಟಕ್ಕೆ ಯೂಸ್ ಆಗ್ತಾಯಿದೆ, ಇಲ್ಲಿ ಬೆಳೆದಂಥ ಅಲ್ಲಿ ಮಾರ್ತಾವೆ. ಅದನ್ನು ಹಾಕುವಂಥ ಜಾಗಗಳಲ್ಲಿ ಇದ್ರ ಫ್ರೂಟ್ಸ್ಗಳು ಖಾಲಿ ಆಗ್ತವೆ ಆರ್ಗಾನಿಕ್ ಶಾಪ್ಗಳಲ್ಲಿ. ನಮಗೆ ಒಂದಕ್ಕೊಂದು ಕಾಂಟ್ಯಾಕ್ಟ್ ಸರ್ ಇದು. ಓಕೆ. ನಾವು ಫ್ಯೂಚರಲ್ಲಿ ಎಲ್ಲರೂ ಒಂದು ಅಂಗಡಿ ಮಾಡ್ಕೊತು ಅಂದರೆ ನಮ್ಮದೇ ಆದಂಥ ಆಯಿಲ್ಗಳು, ನಮ್ಮದೇ ಆದಂಥ ಹಣ್ಣುಗಳು, ನಮ್ಮದೇ ಆದಂಥ ಏನದೇ ಪ್ರಾಡಕ್ಟ್ ಅದನ್ನು ಮಾರ್ಕೊಳ್ಳೋಕೆ ಒಂದು ಜಾಗನೂ ಮಾಡ್ಕೋಬೋದು ಫ್ಯೂಚರ್ಲಿ ಅಂತ ಒಂದು ಪ್ಲ್ಯಾನ್ ಇದೆ, ಮಾಡೋಣ. ನಾವು ಕೇಳ್ಕೊಳ್ಳೋದು ಇಷ್ಟೇ, ರೈತರು ವೇಸ್ಟಾಗಿ ಖರ್ಚು ಮಾಡೋದನ್ನು ಬಿಡಿ, ಮೊದಲು ಆದಷ್ಟು ಸಾವಯವ ಬೆಳೀರಿ. ಬೆಳೆದು ಬೇರೆಯವ್ರು ಮಾರ್ತಿರೋ ಇಲ್ವೋ ಗೊತ್ತಿಲ್ಲ, ನಿಮ್ಮ ಹೆಲ್ತ್ ಬಗ್ಗೆ, ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಕೊಟ್ಟು ನೀವು ಬೆಳ್ಕೊಂಡು ನೀವು ಊಟ ಮಾಡಿ ಅಂತ ಹೇಳೋಕ್ಕೆ ಒಂದು ಇಷ್ಟಪಡ್ತೀನಿ ಸರ್. ಆರ್ಗಾನಿಕ್ಕಾಗೆ ನ್ಯಾಚುರಲ್ ಫಾರ್ಮಿಂಗಲ್ಲಿ ಜೀರೋ ಕಾಸ್ಟಲ್ಲಿ ನಾವು ಗಿಡಗಳು ಬೆಳೆಯೋಕ್ಕಾಗಲ್ಲ ಅಂತ ಜನ ಹೇಳ್ತಾರೆ. ಆ ಥರ ಹೇಳೋರು ಯಾರೇ ಇದ್ದರೂ ಬನ್ನಿ ಸರ್, ನನ್ನ ತೋಟದಲ್ಲಿ ಯಾವ್ದಾರು ತಗೊಂಡು ಲ್ಯಾಬಕ್ಕೆ ಹಾಕಿ ಟೆಸ್ಟ್ ಮಾಡ್ಕೊಳ್ಳಿ. ₹1 ಯಾವುದೇ ಖಾಸಗಿ ಗೊಬ್ಬರಗಳು ಹಾಕಿಲ್ಲ ಸರ್. ನಾನು ಹಾಕಿರೋ ಹಸುವಿನ ಗೊಬ್ಬರ, ವೇಸ್ಟೇಜ್ ಹಿಂಡಿಗಳು, ಅದರಿಂದ ಜೀವಾಮೃತ ಇಷ್ಟು ಹಾಕೊಂಡೇ ಬೆಳೆದಿದ್ದೀನಿ. ಪ್ರತಿ ಗಿಡಕ್ಕೂ ನಾನು ಅದನ್ನೇ ಹಾಕಿರೋದು. ಬಂದು ಒಂದು ಸರ್ ವಿಸಿಟ್ ಮಾಡಿ ಸರ್, ನೋಡಿ ಸರ್.